ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಕೂಡ ಜೈ ಹಿಂದ್. ವಾಯುಪಡೆಯಲ್ಲಿ ಅಂದ್ರೆ ಇಂಡಿಯನ್ ಏರ್ಫೋರ್ಸ್ನಲ್ಲಿ XY ಗ್ರೂಪ್ ಅಂತ 2024ರಲ್ಲಿ ಎರಡನೆಯಾದ ರಿಕ್ರೂಟ್ಮೆಂಟನ್ನು ಕರೆದಿದ್ದಾರೆ. ಸೊ ಇದು ಅಗ್ನಿವೀರ್ ಅಂದ್ರೆ ನಿಮ್ಗೆ ಈ ಎಲ್ಲದೂ ಕೂಡ ಯಾವ ಏರ್ಫೋರ್ಸ್, ನೇವಿ, ಆರ್ಮಿ ಎಲ್ಲನೂ ಕೂಡ ಅಗ್ನಿವೀರನ್ನಾಗಿ ಮಾಡಿದ್ದಾರೆ. ಈ ಅರ್ಜಿಯನ್ನು ಈ ನೋಟಿಫಿಕೇಶನ್ ನಿನ್ನೆ ಕೂಡ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಇದರಲ್ಲಿ ಎಷ್ಟು ಹುದ್ದೆಗಳದಾವು, ಯಾರೆಲ್ಲ ಅಪ್ಲಿಕೇಶನ್ಗಳನ್ನ ಹಾಕ್ಬೋದು. ಸೊ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಎಲ್ಲರೂ ಕೂಡ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ ಕೂಡ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿ ಅದಿರೋ ಇಲ್ಲೋ ಅಂತ ಹೇಳ್ಕಿಸಿಂದ, ಮತ್ತು ಅಪ್ಲೈ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತು ಇದರ ಅಪ್ಲಿಕೇಶನ್ ಫೀಸ್ ಎಷ್ಟು ಇರ್ತೈತಿ, ಏಜ್ ಲಿಮಿಟ್ ಎಷ್ಟು, ಎಕ್ಸಾಮ್ ಸಿಲೆಬಸ್ ಯಾವ ಥರ ಇರ್ತೈತಿ, ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತ ಹೇಳ್ಕಿಸಿಂದ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿ ಎಂಡ್ ಮಟ್ಟ ನೋಡ್ಕೊಂಡ್ರೆ ಮಾತ್ರ ನಿಮ್ಗೆ ಇದ್ರದ್ದು ಕ್ಲಿಯರಿಟಿಯಾಗಿ ಅರ್ಥ ಆಗುತ್ತೆ. ಇದರಲ್ಲಿ ನೋಡ್ಕೋಬಹುದು ಇಂಟೆಕ್ 02/2025 ಅಂತ ಹೇಳ್ಕಿಸಿಂದ ಇದರಲ್ಲಿ ಟೋಟಲ್ ಆಗಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ ಮ್ಯಾಕ್ಸಿಮಮ್ 3500 ಹುದ್ದೆಗಳಿಗೆ ಕನ್ಫರ್ಮ್ ಆಗಿ ಆಗ್ತಾವೆ. ಸೊ ಈಗ ನಿಮಗೆ ಶಾರ್ಟ್ ನೋಟಿಫಿಕೇಶನ್ ಅಲ್ಲಿ ಇಷ್ಟೇ ಹುದ್ದೆಗಳಂತ ಏನು ಕೊಟ್ಟಿಲ್ಲ. ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣ ನಿಮ್ಗೆ ಕೊಡ್ತಾರೆ ಕನ್ಫರ್ಮ್ ಆಗಿ. ಅಪ್ಲೈ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂತಂದ್ರೆ 7 ಜುಲೈ ಇಂದ ಹಿಡಿದು 28 ಜುಲೈವರೆಗೆ ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶವನ್ನ ಕೊಟ್ಟಿರ್ತಾರೆ. ಎಷ್ಟಪ್ಪ ಅಂತಂದ್ರೆ 7 ಜುಲೈ 2024ರಿಂದ ಹಿಡಿದು 28 ಜುಲೈ 2024ರವರೆಗೆ. ಇದ್ರ ಅಪ್ಲಿಕೇಶನ್ ಫೀಸ್ ಎಷ್ಟಿರ್ತೈತಿ, ಆನ್ಲೈನ್ ಮುಖಾಂತರ ಏನು ಅರ್ಜಿಯನ್ನು ಸಲ್ಲಿಸ್ತಿರಲ್ಲ ಅದರ DD ಅಂತ ಏನಂತೀವಲ್ಲ ಅದು ಎಷ್ಟಿರ್ತಪ್ಪ ಅಂದ್ರೆ 550 ರೂಪಾಯಿ ಅಪ್ಲಿಕೇಶನ್ ಫೀಸ್ ಕೂಡ ಇದರಲ್ಲಿ ಇರ್ತೈತಿ. ಎಷ್ಟಪ್ಪ ಅಂತಂದ್ರೆ 550 ರೂಪಾಯಿ ಅಪ್ಲಿಕೇಶನ್ ಫೀಸ್ ಕೂಡ ಇರ್ತೈತಿ. ಎಕ್ಸಾಮ್ ಡೇಟ್ ಯಾವಾಗಪ್ಪ ಅಂತಂದ್ರೆ ಎಕ್ಸಾಮ್ ಡೇಟ್ ಕೂಡ ನೋಟಿಫಿಕೇಶನ್ ಅಲ್ಲಿ ಏನು ಕೊಟ್ಟಿರ್ತಾರಲ್ಲ ಅವರು ಕೊಟ್ಬಿಟ್ಟಿರ್ತಾರೆ. ಇದೇ ಡೇಟಿಗೆ ನಾವು ಎಕ್ಸಾಮ್ ಅನ್ನ ನಡೆಸ್ತೀವಿ ಅಂತ ಹೇಳ್ಕಿಸಿಂದ ಅದರಲ್ಲಿ ಭಾಳ ಆದ್ರೆ 5-6 ದಿನ ಹೆಚ್ಚು ಕಡಿಮೆಯಾಗಿ ಎಕ್ಸಾಮ್ ಅನ್ನ ನಡೆಸ್ತಾರ. 18 ಅಕ್ಟೋಬರ್ ಅಂತ ಹೇಳ್ಕಿಸಿಂದ ಕೊಟ್ಟಿದ್ದಾರೆ. 18 ಅಕ್ಟೋಬರ್ಗೆ ಎಕ್ಸಾಮ್ ಕೂಡ ನಿಮ್ದು ನಡೀತೈತೆ. ಸೊ ನೆಕ್ಸ್ಟ್ ಇದರಲ್ಲಿ ಏಜ್ ಎಷ್ಟು ಬೇಕಾಗುತ್ತೆ, ಏಜ್ ನೋಡ್ಕೊಡ್ರಿ. ಎಷ್ಟಿಂದ ಎಷ್ಟಿದ್ದವ್ರು ಹಾಕ್ಬೋದಪ್ಪ ಅಂತಂದ್ರೆ 17 ವರೆಯಿಂದ 21 ಏಜ್ ಇದ್ದವ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಎಷ್ಟಪ್ಪ ಅಂತಂದ್ರೆ 17 ವರೆ ಏಜ್ ಇಂದ ಹಿಡಿದು 21 ಏಜ್ ಮಟ್ಟ ಇದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶ ಇರ್ತೈತಿ. ನಿಮ್ಮ ಏಜ್ ಕಟ್ ಆಫ್ ಎಲ್ಲಿಂದ ಹಿಡಿದ ಎಲ್ಲಿ ಮಟ್ಟ ಅಂತ ಹೇಳ್ಕಿಸಿಂದ ನೋಡ್ಕೊಡ್ರಿ. ಒಂದ್ಸರಿ ರಫ್ ನೋಡಾದ್ರು ಮಾಡ್ಕೊಡ್ರಿ, ನಿಮ್ಗೆ ಅಂದ್ರೆ ಕ್ಲಿಯರಿಟಿ ಆಗುತ್ತಾ ನಿಮ್ಮ ಏಜ್ ಇದಕ್ಕೆ ಅಪ್ಲೈ ಆಗುತ್ತೋ ಇಲ್ಲೋ ಅಂತ ಹೇಳ್ಕಿಸಿಂದ. 3 ಜುಲೈ ಇಂದ ಹಿಡಿದು 2024 3 ಜುಲೈ ಇಂದ ಹಿಡಿದು 2024 3 ಜುಲೈ 2004ರಿಂದ ಹಿಡಿದು 3 ಜೂನ್ 2008ರವರೆಗೆ ಯಾರು ಜನಿಸಿದ್ರಿ, 3 ಜೂನ್ 2008 ಯಾರಾದರೂ ಜನಿಸಿದ್ರೆ ಈ ಅರ್ಜಿಯನ್ನ ಸಲ್ಲಿಸೋಕೆ ನಿಮ್ಗೆ ಅವಕಾಶ ಇರ್ತದ. ಸೊ ಇದರಲ್ಲಿ 2 ತರದ ಹುದ್ದೆಗಳದಾವ, ಗ್ರೂಪ್ ಎಕ್ಸ್ ಅಂಡ್ ಗ್ರೂಪ್ ವೈ ಅಂತ ಹೇಳ್ಕಿಸಿಂದ. ಗ್ರೂಪ್ ಎಕ್ಸ್ ಇದ್ದವ್ರು ಯಾರು ಅರ್ಜಿಯನ್ನ ಸಲ್ಲಿಸಬಹುದು, ಗ್ರೂಪ್ಸ್ ವೈಗೆ ಯಾರು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ಕಿಸಿಂದ ಗೊತ್ತಾಗುತ್ತೆ. ನೋಡ್ಕೊಡ್ರಿ ಅದರ ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತೆ. 12ನೇ ತರಗತಿ ಮುಗಿದಿರಬೇಕು. 12ನೇ ತರಗತಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಮತ್ತು ಡಿಪ್ಲೊಮಾ ಹೋಲ್ಡರ್ ಯಾರಾದರೂ ಇದ್ರೆ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಎಕ್ಸ್ ಗ್ರೂಪಿಗೆ ಯಾರು ಹಾಕ್ಬೋದಪ್ಪ ಅಂತಂದ್ರೆ ನೋಡ್ಕೊಡ್ರಿ, ಎಕ್ಸ್ ಗ್ರೂಪಿಗೆ ಮ್ಯಾಥ್ಸ್, ಫಿಸಿಕ್ಸ್ ಮತ್ತು ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ಯಾರಾದರೂ ತಗೊಂಡಿದ್ರೆ ಅಂದ್ರೆ ಸೈನ್ಸ್ ಹೋಲ್ಡರ್ ಯಾರಾದರೂ ಇದ್ರೆ ನೀವು 50% ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಮತ್ತು ಇಂಗ್ಲಿಷ್ ನಲ್ಲಿ ನೀವು 50 ಮಾರ್ಕ್ಸ್ ಅನ್ನ ತಗೊಂಡಿರಲೇಬೇಕು. 49 ತಗೊಂಡ್ರು ಕೂಡ ನೀವು ಎಕ್ಸ್ ಗ್ರೂಪಿಗೆ ಎಲಿಜಿಬಿಲಿಟಿ ಆಗೋದಿಲ್ಲ. ಮತ್ತು ಅದಕ್ಕೇನಾದರೂ ನಿಮ್ಗೆ ಕಡಿಮೆ ಇತ್ತಪ್ಪ ಅಂತಂದ್ರೆ ವೈ ಗ್ರೂಪಿಗೆ ನೀವು ಈ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಟೋಟಲ್ ಆಗಿ ನಿಮ್ದು ಅಗ್ರಿಗೇಡ್ ಆಗ್ಬೇಕಪ್ಪ ಅಂತಂದ್ರೆ 50 ಅಗ್ರಿಗೇಡ್ ಆಗಿರಲೇಬೇಕಾಗುತ್ತೆ. ನೆಕ್ಸ್ಟ್ ಅದೇ ತರನಾಗಿ ವೈ ಗ್ರೂಪ್ ಯಾರಾದರೂ ಅರ್ಜಿಯನ್ನು ಸಲ್ಲಿಸ್ತೀನಿ ಅಂದ್ರೆ, ಎಕ್ಸ್ ಗ್ರೂಪ್ ಅವ್ರದ್ದು ಹೇಳಿದೇನೆ, ವೈ ಗ್ರೂಪಿಗೆ ಯಾರಾದರೂ ಅರ್ಜಿಯನ್ನು ಸಲ್ಲಿಸ್ತೀನಿ ಅಂದ್ರೆ 12ನೇ ತರಗತಿ ಮುಗಿದಿರಬೇಕು. ಮಿನಿಮಮ್ 50% ಅಗ್ರಿಗೇಡ್ ಆಗಿರ್ಬೇಕು. 50% ಆರ್ಟ್ಸ್, ಕಾಮರ್ಸ್ ಏನು ಹೇಳ್ತಾ ಇದಿಲ್ಲ, ನೀವು 50% ಅಗ್ರಿಗೇಡ್ ಆಗಿರ್ಬೇಕು. ಮತ್ತೆ ನಿಮ್ಗೆ 50 ಮಾರ್ಕ್ಸ್ ಅನ್ನ ಇಂಗ್ಲಿಷ್ ನಲ್ಲಿ ಕಂಪಲ್ಸರಿ ತಗೊಂಡಿರಲೇಬೇಕು. ಎಷ್ಟಪ್ಪ ಅಂತಂದ್ರೆ 50 ಮಾರ್ಕ್ಸ್ ಅಂಕಿ ನೀವು ಕಂಪಲ್ಸರಿ ಇಂಗ್ಲಿಷ್ ನಲ್ಲಿ ತಗೊಂಡಿದ್ರೆ ಮಾತ್ರ ನೀವು ಇದಕ್ಕೆ ಎಲಿಜಿಬಿಲಿಟಿ ಆಗ್ತೀರಿ. ಅಂದ್ರೆ 49 ತಗೊಂಡಿದ್ರಿಂದ ನೀವು 90 ಮಾಡಿದ್ರು ಪರವಾಗಿಲ್ಲ ಪರ್ಸೆಂಟೇಜ್, ಇಂಗ್ಲಿಷ್ ನಲ್ಲಿ 49 ತಗೊಳ್ಳೇಬೇಕು. 50 ಮಾರ್ಕ್ಸ್ ಅನ್ನ ತಗೊಳ್ಳೇಬೇಕಾಗುತ್ತೆ. 49 ತಗೊಂಡಿದ್ರು ನೀವು ಎಲಿಜಿಬಿಲಿಟಿ ಆಗೋದಿಲ್ಲ ಇದಕ್ಕೆ. ನೆಕ್ಸ್ಟ್ ಇದರಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ಇರುತ್ತಪ್ಪ ಅಂತಂದ್ರೆ ನೋಡ್ಕೊಡ್ರಿ. ಸೆಲೆಕ್ಷನ್ ಪ್ರೋಸೆಸ್ ಇದರಲ್ಲಿ ಏನೇನು ಇರ್ತೈತಿ, ಫಸ್ಟ್ ಏನಿರುತ್ತೆ, ನೆಕ್ಸ್ಟ್ ಆ ನಂತರ ರಿಟರ್ನ್ ಎಕ್ಸಾಮ್, ಕಂಪ್ಯೂಟರ್ ಬೇಸ್ಡ್ CBT ಏನಂತೀವಲ್ಲ, ನೀವು ಅಪ್ಲೈ ಮಾಡಿದ ಮೇಲೆ ನಿಮ್ಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ. ಆನ್ಲೈನ್ ಮುಖಾಂತರ ಏನಂತೀವಲ್ಲ, ಆನ್ಲೈನ್ ಮುಖಾಂತರ ನಿಮ್ಗೆ ಎಕ್ಸಾಮ್ ಇರ್ತೈತಿ. ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದಲ್ಲಿ ಎಕ್ಸಾಮ್ ಮೇಲೆ ನೀವು ಕಟ್ ಆಫ್ ಅನ್ನ ಬಿಡ್ತಾರ. ಕಟ್ ಆಫ್ ನಲ್ಲಿ ನೀವು ಕ್ವಾಲಿಫೈ ಆಗಿದ್ರೆ ಸ್ಟೇಟ್ ವೈಸ್ ಕೂಡ ಕಟ್ ಆಫ್ ಇರ್ತೈತಿ. ಇದಕ್ಕೆ ಯಾವುದೇ ತರನಾಗಿ ಆಲ್ ಓವರ್ ಇಂಡಿಯಾ ಕಟ್ ಆಫ್ ಇರೋದಿಲ್ಲ. ಸ್ಟೇಟ್ ವೈಸ್ ನಿಮ್ಗೆ ಕಟ್ ಆಫ್ ಅನ್ನ ಇಟ್ಟಿರ್ತಾರ. ಕಂಪ್ಯೂಟರ್ ಬೇಸ್ಡ್ ಮುಖಾಂತರ ಎಕ್ಸಾಮ್ ಅನ್ನ ಬರೆದಿರ್ತಕ್ಕಂಥ ಕಟ್ ಆಫ್ ಲಿಸ್ಟ್ ಅನ್ನ ಬಿಡ್ತಾರ. ಆ ಲಿಸ್ಟ್ ನಲ್ಲಿ ನೀವು ಕ್ವಾಲಿಫೈ ಆಗಿದ್ರೆ ನಿಮ್ಗೆ ಫಿಸಿಕಲ್ಗೆ PET ಮತ್ತು PST ಅಂತ ಕರೀತಾರಲ್ಲ
ಅದರಲ್ಲಿ ನಿಮ್ಗೆ ಹಾಲ್ ಟಿಕೆಟನ್ನು ಬಿಡ್ತಾರೆ. ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಯಾವ ಡೇಟಿಗೆ ನಿಮ್ಮ ಫಿಸಿಕಲ್ ಇದೆ ಅಂತ ಹೇಳಿ ಕೊಟ್ಟಿರ್ತಾರೆ, ಆ ಡೇಟಿಗೆ ಹೋಗಿ ನೀವು ಫಿಸಿಕಲನ್ನು ಕಂಡಕ್ಟ್ ಮಾಡಬೇಕಾಗುತ್ತೆ. ಫಿಸಿಕಲ್ನಲ್ಲಿ ಕೂಡ ಕ್ವಾಲಿಫೈ ಆದರೆ, ಫಿಸಿಕಲ್ನಲ್ಲಿ ನೀವು ಫೈನಲಿ ಕ್ವಾಲಿಫೈ ಆದರೆ ನಿಮ್ಗೆ ಮೆಡಿಕಲ್ ಇರ್ತದೆ. ಮೆಡಿಕಲ್ನಲ್ಲಿ ಕೂಡ ನೀವು ಫೈನಲಿ ಕ್ವಾಲಿಫೈ ಆದರೆ ಫೈನಲಿ ನೀವು XY ಗ್ರೂಪಿಗೆ ಯಾವುದೇ ಒಂದು ನೀವು ಯಾವ ಆಗಿರ್ತಿರಲ್ಲ ಅದಕ್ಕೆ ನೀವು ಸೆಲೆಕ್ಷನ್ ಆದ ಹಾಗೆ. ಇದಕ್ಕೆ X ಗ್ರೂಪಿಗೆ ಸಿಲೆಬಸ್ ಏನಿರ್ತೈತಿ ಮತ್ತು Y ಗ್ರೂಪಿಗೆ ಎಕ್ಸಾಮ್ ಸಿಲೆಬಸ್ ಏನಿರ್ತೈತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರ್ತೈತಿ. ನೋಡ್ಕೋಬಹುದು. X ಗ್ರೂಪಿಗೆ ಇಂಗ್ಲೀಷ್ 20 ಕ್ವಶನ್ಸ್ಗಳು ಇರ್ತಾವೆ, ಫಿಸಿಕ್ಸ್ 25 ಕ್ವಶನ್ಸ್ಗಳು, ಮ್ಯಾಥ್ಸ್ 25 ಕ್ವಶನ್ಸ್ಗಳು, ಟೋಟಲ್ ಆಗಿ 70 ಕ್ವಶನ್ಸ್ಗಳು ಇರ್ತಾವೆ. 70 ಕ್ವಶನ್ಸ್ಗಳು ಅಂತಂದ್ರೆ ನಿಮ್ಗೆ 1 ತಾಸು ಟೈಮಿಂಗ್ ಇರ್ತೈತಿ. ಎಷ್ಟಪ್ಪ ಅಂತಾರೆ 1 ತಾಸು ಟೈಮಿಂಗ್ ಇರ್ತೈತಿ. ನೆಗೆಟಿವ್ ಕೂಡ 0.25 ನೆಗೆಟಿವ್ ಇರ್ತೈತಿ. ನೆಕ್ಸ್ಟ್ ಅದೇ ತರನಾಗಿ Y ಗ್ರೂಪ್ನವ್ರು ಯಾರಾದರೂ ಅರ್ಜಿಯನ್ನು ಸಲ್ಲಿಸ್ನಂದ್ರೆ ಆರ್ಟ್ಸ್ ಕಾಮರ್ಸ್ ಡಿಪ್ಲೊಮಾ ಹೋಲ್ಡರ್ ನಿಮ್ಗೆ ನೋಡ್ಕೊಳ್ರಿ, ಇಂಗ್ಲೀಷ್ 30 ಕ್ವಶನ್ಸ್ಗಳು, ರೀಸನಿಂಗ್ ಮತ್ತು ಜನರಲ್ ಅವೇರ್ನೆಸ್ ಅಂತ ಹೇಳಿ 20 ಕ್ವಶನ್ಸ್ಗಳು, ಟೋಟಲ್ ಆಗಿ 50 ಕ್ವಶನ್ಸ್ಗಳು ಮಾತ್ರ ನಿಮ್ಗೆ Y ಗ್ರೂಪ್ನವ್ರಿಗೆ ಇರ್ತಾವೆ. 50 ಕ್ವಶನ್ಸ್ಗಳು, 45 ನಿಮಿಷ ನಿಮ್ಗೆ ಎಕ್ಸಾಮಿಂಗ್ ಟೈಮಿಂಗ್ ಇರುತ್ತೆ. ಎಷ್ಟಪ್ಪ ಅಂತಾರೆ 45 ನಿಮಿಷ ನಿಮ್ಗೆ ಎಕ್ಸಾಮಿಗೆ ಟೈಮಿಂಗ್ ಇರ್ತೈತಿ. ನಿಮಗೂ ಕೂಡ ನೆಗೆಟಿವ್ 0.25 ಲೆಸ್ ಅಂತ ಏನು ಹೇಳ್ತಲ್ಲ, 4 ಕ್ವಶನ್ ತಪ್ಪಾದರೆ 1 ಮಾರ್ಕ್ಸ್ ನಿಮಗೂ ಕೂಡ ಕಟ್ ಆಗುತ್ತೆ. ನೆಕ್ಸ್ಟ್ ಅದೇ ತರನಾಗಿ ನೀವು ಸೈನ್ಸ್ ಮುಗಿಸಿದಿರಿ, ನಾನು X ಮತ್ತು Y ಗ್ರೂಪ್ ಎರಡು ಅರ್ಜಿಯನ್ನು ಸಲ್ಲಿಸಬಹುದು. ಎಸ್, ನೀವು ಸೈನ್ಸ್ ಹೋಲ್ಡರ್ ಯಾರಾದರೂ ಇದ್ರೆ X ಮತ್ತು Y ಗ್ರೂಪ್ಗೆ ಎರಡಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಇಂಡಿಯನ್ ನೇವಿಯಲ್ಲಿ SSR ಮತ್ತು MR ಅಂತ ಏನು ಅವಕಾಶವನ್ನು ಕೊಟ್ಟಿರಲ್ಲ, ನೀವು ಎರಡಕ್ಕೂ ಅರ್ಜಿಯನ್ನು ಸಲ್ಲಿಸೋಕೆ ನಿಮ್ಗೆ ಟೈಮನ್ನು ಅವಕಾಶವನ್ನು ಕೊಟ್ಟಿದ್ರು. ಇದರಲ್ಲಿ ಕೂಡ XY ಗ್ರೂಪಿಗೆ ಅರ್ಜಿಯನ್ನು ಸಲ್ಲಿಸೋಕೆ ನಿಮ್ಗೊಂದು ಅಪಾರ್ಚುನಿಟಿಯನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಇಂಗ್ಲೀಷ್ನಲ್ಲಿ ನೀವು XY ಗ್ರೂಪ್ ಎರಡು ಅಪ್ಲೈ ಮಾಡಿದ್ರೆ ಅಂದರೆ ನಿಮಗೆ ಏನಿರ್ತದೆ ಸಿಲೆಬಸ್, ಇಂಗ್ಲೀಷ್ 20 ಕ್ವಶನ್ಸ್ಗಳು ಇರ್ತಾವೆ, ಫಿಸಿಕ್ಸ್ 25, ಮ್ಯಾಥ್ಸ್ 25, ಜನರಲ್ ಅವೇರ್ನೆಸ್ ಮತ್ತು ರೀಸನಿಂಗ್ ಎರಡು ಕೂಡಿಕೆಸಿಂದ 3 ಕ್ವಶನ್ಸ್ಗಳು ಮತ್ತು ಟೋಟಲ್ 30 ಕ್ವಶನ್ಸ್ಗಳು. ಟೋಟಲ್ ಆಗಿ ನಿಮ್ಗೆ 100 ಕ್ವಶನ್ಸ್ಗಳು ಇರ್ತಾವೆ. 85 ನಿಮಿಷ ನಿಮ್ಗೆ ಟೈಮಿಂಗ್ ಇರುತ್ತೆ. ಎಷ್ಟಪ್ಪ ಅಂತಾರೆ 100 ಕ್ವಶನ್ಸ್ಗಳು 85 ನಿಮಿಷ ನಿಮಗೆ ಟೈಮಿಂಗ್ ಇರ್ತೈತಿ. ನಿಮಗೂ ಕೂಡ 0.25 ನೆಗೆಟಿವ್ ಇರ್ತೈತಿ. 4 ಕ್ವಶನ್ ತಪ್ಪಾದರೆ 1 ಮಾರ್ಕ್ಸ್ ನಿಮಗೂ ಕೂಡ ಕಟ್ ಆಗುತ್ತೆ. ಇದರಲ್ಲಿ ಫಿಸಿಕಲ್ ಯಾವ ಥರ ಇರ್ತೈತಿ, ಪುರುಷ ಮತ್ತು ಮಹಿಳೆಯರು ಇಬ್ಬರು ಕೂಡ ಈ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಅದಕ್ಕೆ ಹೈಟ್ ಎಷ್ಟು ಬೇಕಾಗುತ್ತೆ, ಹೈಟ್ ಕಡಿಮೆ ಇದ್ದವರಿಗೆ ಒಂದು ಅಪಾರ್ಚುನಿಟಿನ ಅನ್ಕೋಬಹುದು. ಯಾಕಂದ್ರೆ ಹೈಟ್ ನೋಡ್ಕೊಳ್ರಿ, ಪುರುಷರಿಗೆ ಎಷ್ಟು ಇರ್ತಪ್ಪ ಅಂತಂದ್ರೆ 152 ಸೆಂಟಿಮೀಟರ್ 5 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ. ಎಷ್ಟಪ್ಪ ಅಂದ್ರೆ 152.5 ಸೆಂಟಿಮೀಟರ್ ಪುರುಷರಿಗೆ ಹೈಟ್ ಇರಬೇಕು. ಮಹಿಳೆಯರಿಗೆ 152 ಸೆಂಟಿಮೀಟರ್ ಹೈಟನ್ನು ಇದ್ರೆ ಸಾಕು, ಇದಕ್ಕೆ ನೀವು ಅಪ್ಲಿಕೇಬಲ್ ಆಗ್ತೀರಿ. ನೆಕ್ಸ್ಟ್ ಚೆಸ್ಟ್ ನೋಡ್ಕೊಳ್ರಿ, ನಾರ್ಮಲಿ ಆಗಿ ನಿಮ್ದು 77 ಇರಬೇಕು. ಎಕ್ಸ್ಪಾಂಡೆಡ್ ಅನ್ನು ಮಾಡಿದಾಗ 5 ಸೆಂಟಿಮೀಟರ್ನ ಎಕ್ಸ್ಪಾಂಡೆಡ್ ಮಾಡಕ್ಕೆ ಬರಲೇಬೇಕಾಗುತ್ತೆ. ನೆಕ್ಸ್ಟ್ ಅದೇ ತರನಾಗಿ ರನ್ನಿಂಗ್ ಎಷ್ಟು ಇರುತ್ತೆ, ಇದರಲ್ಲಿ ರನ್ನಿಂಗ್ ಎಷ್ಟು ಓಡಬೇಕಾಗುತ್ತೆ ಅನ್ನೋದನ್ನ ತಿಳ್ಕೊಳ್ರಿ. 1600 ಮೀಟರ್ ರನ್ನಿಂಗ್ ಇರ್ತೈತಿ. ಇದರಲ್ಲಿ ಕೂಡ ಎಷ್ಟಿರ್ತಪ್ಪ ಅಂದ್ರೆ 1600 ಮೀಟರ್ ರನ್ನಿಂಗ್ ಇರ್ತೈತಿ. 7 ನಿಮಿಷ ನಿಮ್ಗೆ ಟೈಮಿಂಗ್ ಇರುತ್ತೆ. ಆರಾಮ್ಸಾಗಿ ನೀವು ನಡ್ಕೋತ ಬಂದರೂ ಕೂಡ ಕವರನ್ನು ಮಾಡ್ಕೊಳ್ಬೋದು. ಆರ್ಮಿಯಲ್ಲಿ 5:45 ಸೆಕೆಂಡ್ ಒಳಗಡೆ ನೀವು ರನ್ನಿಂಗ್ ಅನ್ನು ಓಡಬೇಕಾಗುತ್ತೆ. ಇಲ್ಲಿ 7 ನಿಮಿಷ ನಿಮ್ಗೆ ಟೈಮಿಂಗ್ ಅನ್ನು ಕೊಟ್ಟಿರ್ತಾರೆ. ಮಹಿಳೆಯರಿಗೆ ಕೂಡ 1600 ಮೀಟರ್ ರನ್ನಿಂಗ್ ಇರ್ತೈತಿ. ನೀವು ಕೂಡ 8 ನಿಮಿಷ ಟೈಮಿಂಗ್ ಅಲ್ಲಿ ನೀವು ಕವರ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಪುಷಪ್ ನೋಡ್ಕೊಳ್ರಿ, 10 ಇರ್ತಾವೆ, 1 ನಿಮಿಷ ಟೈಮಿಂಗ್ ಇರ್ತೈತಿ. ನೆಕ್ಸ್ಟ್ ಸಿಟಪ್ 10 ಇರ್ತಾವೆ, 1 ನಿಮಿಷ ಟೈಮಿಂಗ್ ಇರ್ತೈತಿ. ಸ್ಕ್ವಾಟ್ಸ್ ಅಂತ ಕೇಸಿಂದ 20 ಇರ್ತಾವೆ, 1 ನಿಮಿಷ ಟೈಮಿಂಗ್ ಇರ್ತೈತಿ. ಮಹಿಳೆಯರಿಗೆ ಏನಿರ್ತಪ್ಪ ಅಂದ್ರೆ ನಿಮ್ಗೆ ಸಿಟಪ್ 10 ಇರ್ತಾವೆ, 1.5 ನಿಮಿಷ ನಿಮ್ಗೆ ಟೈಮಿಂಗ್ ಇರ್ತೈತಿ. ನೆಕ್ಸ್ಟ್ ಸ್ಕ್ವಾಟ್ಸ್ 20 ಇರ್ತಾವೆ, 15 ಇರ್ತಾವೆ, 1 ನಿಮಿಷ ನಿಮ್ಗೆ ಟೈಮಿಂಗ್ ಇರ್ತೈತಿ. ಸೊ ಫಿಸಿಕಲ್ ಹಿಂಗೆ ಆರಾಮ್ಸೆ ಎಲ್ಲರೂ ಕೂಡ ಫಿಟ್ ಆಗ್ತೀರಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕು. ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ರೆ ನೆಕ್ಸ್ಟ್ ನಿಮ್ಗೆ ಬರ್ತಕ್ಕಂಥದ್ದು ಎಲ್ಲನೂ ಕೂಡ ಈಸಿಯಾಗಿ ಇರ್ತದೆ. ಅಪ್ಲಿಕೇಶನ್ ಫೀಸ್ ಕೂಡ ಹೇಳಿದೆ ನಿಮ್ಗೆ, ಎಕ್ಸಾಮ್ ಯಾವಾಗ ಇರ್ತೈತಿ ಮತ್ತು ಸಿಲೆಬಸ್ಸನ್ನು ತಿಳಿಸಿದೆ, ಅದ್ರದ್ದು ಸೆಲೆಕ್ಷನ್ ಪ್ರೊಸೆಸ್ ಕೂಡ ಹೇಳಿದೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಯಿತು, ಎಕ್ಸಾಮ್ ಅದಾಯಿತು, ಯಾವ ಥರ ಫಸ್ಟ್ ಸೆಲೆಕ್ಷನ್ ಪ್ರೊಸೆಸಿಂಗ್ ಏನು ಇರ್ತೈತಿ. ಸೊ ಎಲ್ಲನೂ ಡೀಟೇಲ್ ಆದಂಥ ಮಾಹಿತಿಯನ್ನು ಇದರಲ್ಲಿ ನೀಡಿದ್ದೀನಿ. ನೀವೇನಾದರೂ ಆ ನೋಟಿಫಿಕೇಶನ್ ನಿನ್ನೆ ಕೂಡ ರಿಲೀಸ್ ಆಗಿದೆ, ಅಪ್ಲಿಕೇಶನ್ ಡೇಟ್ ಇನ್ನೂ ಲೇಟ್ ಇದೆ, ಅದನ್ನು ಕೂಡ ನಿಮ್ಗೆ ತಿಳಿಸಿದ್ದೀನಿ. ಈ PDF ಏನಾದರೂ ನೀವು ಒಂದ್ಸಾರಿ ಸ್ಟಡಿ ಮಾಡಿದ್ರೆ, ನೀವು ಒಂದ್ಸಾರಿ ಕನ್ಫರ್ಮೇಷನ್ ಆಗಿ ನೋಡ್ಕೋತ ನಿಂತ್ಕೊಂಡಿದ್ರೆ ಕೆಳಗಡೆ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿದ್ದೀನಿ, SSA ಪ್ಯಾರಾಮಿಲಿಟರಿ ಅಂತ ಹೇಳಿಸಿಂದ. ಆ ಲಿಂಕಿಗೆ ನೀವು ಕ್ಲಿಕ್ ಮಾಡಿದರೆ ನೀವು ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ತೀರಿ. ಅಲ್ಲಿ ನಿಮ್ಗೆ ಈ PDF ಅನ್ನು ಕ್ಲಿಯರ್ ಆಗಿ ಶೇರನ್ನು ಮಾಡಿರ್ತೀನಿ. ಒಂದ್ಸಾರಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡ ನೀವು ಕೂಡ ಅದನ್ನು ನೋಡ್ಕೊಳ್ರಿ. ಸೊ ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರೆ ನಾವು ಕೊಡುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಗೆ ಬರ್ತಾ ಇರ್ತಾವೆ. ಸೊ ಯೂಸ್ಫುಲ್ ಆಗ್ತಿರ್ತಾವೆ. ಯೂಸ್ ಆಗ್ತಿದ್ರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ನ ಬೇಕಾದ್ರೆ ಹಿಂದಿನ ವಿಡಿಯೋಗಳನ್ನ ನೋಡ್ಕೊಳ್ರಿ. ಸಾಕಷ್ಟು ನೋಟಿಫಿಕೇಶನ್ ಬಗ್ಗೆ ಮಾಹಿತಿಯನ್ನಾಯಿತು, ಎಕ್ಸಾಮ್ ಆಯಿತು, ರಿಸಲ್ಟ್ ಆಯಿತು. ಸೊ ಯಾವುದೇ ಒಂದು ನಿಮ್ಗೆ ಇವತ್ತೊಂದು ನೋಟಿಫಿಕೇಶನ್ ಮಾಡಿದ್ವಿ ಅಂದ್ರೆ ಅದ್ರ ಫೈನಲಿ ಸೆಲೆಕ್ಷನ್ ಆಗಿ ಹೋಗೋ ಮಟ್ಟನು ಅದರದ್ದು ಇನ್ಫಾರ್ಮೇಷನನ್ನು ತಿಳಿತಾನೆ ಇರ್ತೈತಿ. ಸೊ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕನ್ನು ಕೊಡ್ರಿ.
ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಲುಪುವ ಹಾಗೆ ಶೇರನ್ನು ಮಾಡೋದನ್ನ ಮರೆಯೋಕೋಗ್ಬಿಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬೋದನ್ನ ಮರೆಯೋಕೋಗ್ಬಿಡಿ ಸ್ನೇಹಿತರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಜೈ ಹಿಂದ್, ಜೈ ಕರ್ನಾಟಕ.